ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಮಸ್ತ್ ರುಚಿಯಾದ ಚಟ್ನಿ ಮಾಡೋದು ತೋರಿಸ್ತೀನಿ. ನೀವು ಮನ್ಯಾಗ ಏನು ಕಾಯಿಪಲ್ಯ ಇಲ್ಲದೆ ಇದ್ದಾಗ ಈ ಚಟ್ನಿ ಮಾಡಿದ್ರಿ ಅಂದ್ರೆ ಅನ್ನ, ಚಪಾತಿ, ರೊಟ್ಟಿ ಎಲ್ಲಕ್ಕೂ ಆಗ್ತೈತೆ ನೋಡ್ರಿ. ಇದು ಮಾಡೋಕ್ಕೂ ಭಾಳ ಟೈಮ್ ತೊಗೊಳಂಗಿಲ್ಲ. ಈ ಚಟ್ನಿ ಮಾಡೋಕ್ಕೆ ಕಾಯಿ ಟೊಮೆಟೊ ಬೇಕು ನೋಡ್ರಿ. ಇಲ್ಲಿ ನಾ ಒಂದು 10 ಕಾಯಿ ಟೊಮೆಟೊ ತೊಗೊಂಡೇನಿ, ಸಣ್ಣ ಅದಾವು. ನಾ ಪಾಟ್ ಒಳಗೆ ಟೊಮೆಟೊ ಗಿಡ ಹಚ್ಚೀನಿ, ಅವನ್ನ ತೊಗೊಂಡೇನಿ. ಇಲ್ಲಿ ನಾ ಇವನ್ನ ಕಟ್ ಮಾಡಿ ತಗೋತೇನೆ ಚಟ್ನಿ ಮಾಡೋಕ್ಕೆ. ಈ ಚಟ್ನಿ ಮಾಡೋಕ್ಕೆ ಈ ಎಲ್ಲ ಸಾಮಾನ ರೆಡಿ ಮಾಡಿ ಇಟ್ಕೊಂಡೇನಿ. ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೇನೆ. ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ. ಇದಕ್ಕಾದ ಮೇಲೆ ಒಂದು 4 ಹಸಿ ಮೆಣಸಿನ್ಕಾಯಿ ತೊಗೊಂಡೇನಿ, ಅವನು ಹಾಕೋತೇನೆ ಎಣ್ಣೆಗೆ. ಇವನ್ನ ಚಂದಾಗ ಹುರ್ಕೋತೇನೆ. ನೋಡ್ರಿ, ಇದು ಟೊಮೆಟೊ ಹುಳಿ ಇರೋದ್ರಿಂದ ನೀವು ಖಾರ ಭಾಳ ಬೇಕಾಕತಿ. ನಿಮಗೆ ಹೆಂಗೆ ಬೇಕು ನೋಡ್ರಿ ಅಷ್ಟು ಮೆಣಸಿನ್ಕಾಯಿ ತೊಗೋರಿ. ಇನ್ನೊಂದು 2 ಎಕ್ಸ್ಟ್ರಾ ತೊಗೊಂಡ್ರು ಏನು ಖಾರ ಆಗಂಗಿಲ್ಲ. ಮತ್ತಿಲ್ಲೇ 2 ಹೆಚ್ಚಿದ್ದ ಉಳ್ಳಾಗಡ್ಡಿ ತೊಗೊಂಡೇನಿ. ಇವನ್ನ ಈ ರೀತಿ ಉದ್ದುದ್ದಾಗ ಹೆಂಚ್ಕೊಂಡೇನಿ. ಅವನು ಇದ್ರಾಗ ಹಾಕಿ ಸ್ವಲ್ಪ ಹುರ್ಕೋತೇನೆ. ಇವು ಸ್ವಲ್ಪ ಹುರಿದು ಅಂದ್ರೆ ಇದಕ್ಕೆ ಒಂದು 4 ಗಡ್ಡಿ ಬೆಳ್ಳುಳ್ಳಿ ಸುಲಿದು ತೊಗೊಂಡೇನಿ. ನಾ ಇಲ್ಲೇ ಸಿಪ್ಪಿ ತೆಗ್ದಿಲ್ಲ, ಜವಾರಿ ಬೆಳ್ಳುಳ್ಳಿ ಅದಾವು, ಹಂಗೆ ಹಾಕ್ಕೊಳತೀನಿ. ನೋಡ್ರಿ, ಸ್ವಲ್ಪ ಸಿಪ್ಪಿ ತೆಗೆದು ಅಂದ್ರೆ ಹೈಬ್ರಿಡ್ ಇದ್ದಾಗ ತೆಗಿಬೋದು, ಹಿಂಗೆ ಜವಾರಿ ಇದ್ದಾಗ ಹಂಗೆ ಹಾಕ್ಕೊಂಡ್ರು ನಡಿತೈತಿ. ಇದಕ್ಕೆ ನಾನು ಇಲ್ಲೇ ಕಾಯಿ ಟೊಮೆಟೊನ ಏನಾಗಲೇ ತೋರಿಸಿಲ್ಲ, ಒಂದು 10 ಟೊಮೆಟೊ ಅವನ್ನ ಹೆಚ್ಚು ತೊಗೊಂಡೇನಿ. ಒಬ್ಬೊಬ್ರು ಇವನ್ನ ನೀರಾಗಿ ತೊಳಿತಾರೋ, ನಾ ತೊಳೆದಿಲ್ಲ, ಹಂಗೆ ಡೈರೆಕ್ಟ್ ಹೆಚ್ಚು ತೊಗೊಂಡೇನಿ. ಇವನು ಸ್ವಲ್ಪ ಎಣ್ಣೆಗ ಕರ್ಕೋಬೇಕು. ಒಬ್ಬೊಬ್ಬರ ಮೊದಲು ಹಸಿ ಟೊಮೆಟೊ ಎಲ್ಲ ಸಾಮಗ್ರಿ ಹಾಕಿ ರುಬ್ಬಿ ಆಮೇಲೆ ಒಗ್ಗರಣೆ ಹಾಕಿ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋತಾರು. ನಾ ಇಲ್ಲೇ ಮೊದಲನೇ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋ ತನಕ ಎಲ್ಲ ಬಾಡಿಸ್ಕೋತೇನೆ. ನೋಡ್ರಿ, ಈ ರೀತಿ ಸಣ್ಣ ಉರಿ ಒಳಗೆ ಇಲ್ಲೆಲ್ಲ ಬಾಡಿಸ್ಕೋಬೇಕು. ನೋಡ್ರಿ, ಎಲ್ಲ ಕರ್ದಾವು. ಇಲ್ಲೇ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಬೆಂದಾವು. ಈಗ ಇದನ್ನು ಒಂದು 10 ನಿಮಿಷ ಆರಾಕಿ ಬಿಡಬೇಕು. ಇದು ಆರಿದ ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ತಕ್ಕೊಂಡೇನಿ. ಅದಕ್ಕೀಗ ಒಂದು 5 ರಿಂದ 6 ಎಲೆ ಕರಿಬೇವು ಹೆಚ್ಚಿಟ್ಟಿದ್ದ ಕೊತ್ತಂಬರಿ ಹಾಕೋತೀನಿ. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕೋತೀನಿ. 1 ಬೌಲ ಹುರಿದ ಶೇಂಗಾ ತೊಗೊಂಡೇನಿ. ನಾ ಇಲ್ಲೇ ಸಪ್ಪಿ ಸುಲ್ದಿಲ್ಲ, ಹಂಗೆ ತೊಗೊಂಡೇನಿ. ಯಾಕಂತಂದ್ರೆ ಆ ಸಪ್ಪಿ ಒಳಗೆ ಫೈಬರ್ ಕಂಟೆಂಟ್ ಇರ್ತದೆ. ಅದಕ್ಕೆ ನಿಮಗೆ ಬ್ಯಾಡಪ್ಪ ಅಂತಂದ್ರೆ ಸಪ್ಪಿ ಸುಲ್ದು ಬ್ಯಾಳಿ ಮಾಡಿ ಹಾಕ್ಕೋಬೋದು. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೋತೀನಿ. ನೀವು ಬೇಕಂದ್ರೆ ಬೆಲ್ಲ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ಬೆಲ್ಲ ಅಂದರೆ ಸ್ವೀಟ್ ಇಷ್ಟಪಡೋಂಗಿಲ್ಲ, ಅಂಥವ್ರು ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೋತೀನಿ. ಎಲ್ಲ ಸಾಮಗ್ರಿ ಹಾಕ್ಕೊಂಡು ಇದನ್ನು ನೀರು ಹಾಕಲ್ದ ರುಬ್ಕೋಬೇಕು ನೋಡ್ರಿ. ಇದನ್ನು ಭಾಳ ಪೇಸ್ಟೂ ಮಾಡೋಂಗಿಲ್ಲ. ನಡಕ್ಕೆ ಸ್ವಲ್ಪ ಹಿಂಗೆ ರುಬ್ಬಿದ ಮೇಲೆ ಇದಕ್ಕೆ ನಾವು ಸ್ವಲ್ಪ ಟೇಸ್ಟ್ ಮಾಡಿ ನೋಡಬೇಕು. ಉಪ್ಪು ಖಾರ ಹೆಚ್ಚು ಕಡಿಮೆ ಹಾಕಿದ್ರೆ ಹಾಕ್ಕೋಬೋದು. ನೋಡ್ರಿ, ಇಷ್ಟು ಸಣ್ಣ ಮಾಡ್ಕೊಂಡೇನಿ. ಮಸ್ತ್ ಕಾಯಿ ಟೊಮೆಟೊ ಚಟ್ನಿ ರೆಡಿ ಆಗೈತಿ. ನೀವು ಮನ್ಯಾಗ ಕಾಯಿಪಲ್ಯ ಇಲ್ದಾಗ ಒಂದು ಅರ್ಜೆಂಟಿಗೆ ಒಂದು 15 ನಿಮಿಷನಾಗ ಇದನ್ನು ನೀವು ರೆಡಿ ಮಾಡ್ಕೋಬೋದು. ಇದನ್ನು ನೀವು ಅನ್ನದ ಜೊತೆ, ಚಪಾತಿ ಜೋಡಿ, ರೊಟ್ಟಿ ಜೊತೆ ತುಪ್ಪ ಹಚ್ಕೊಂಡು ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ಮತ್ತು ಮಕ್ಕಳಿಗೆ ಊಟದ ಡಬ್ಬಿ ಕಟ್ಟಾಕಂತೂ ಮಸ್ತ್ ಇರ್ತೈತಿ ನೋಡ್ರಿ. ಒಂದು ಚಪಾತಿ ರೋಲ್ ಮಾಡಿಕೊಟ್ರಿ ಅಂತಂದ್ರೆ ಭಾಳ ಇಷ್ಟಪಟ್ಟು ತಿಂತಾರು. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.